ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಆ್ಯಂಡ್ ವೀಕೆಂಡು ಮೆಟ್ರೋಯಿಂದ ಸ್ವಲ್ಪ ಸಾಂಬಾರು ಪುಡಿಗೆ ಬೇಕಾಗಿತ್ತು ಅಂತ ಸಾಮಾನು ತಂದಿದ್ದಾರೆ. ಅದರ ಜೊತೆಗೆ ಬೇಕರಿ ಪ್ರಾಡಕ್ಟ್ಸ್ ಕೂಡ ತೊಗೊಂಡು ಬಂದಿದ್ದಾರೆ, ಪಿಜ್ಜಾ ಮತ್ತು ಎಗ್ ಪಫ್. ಸೊ ಹಾಗೆ ಈವ್ನಿಂಗ್ ಬಿಸಿ ಮಾಡಿಕೊಡ್ತಾ ಇದ್ದೀನಿ. ಸೊ ಮನೆಗೆ ತೊಗೊಂಡು ಬಂದಿರೋದು ಮೆಣಸಿನ್ಕಾಯಿ ಮತ್ತು ಧನಿಯಾ ಬೀಜ. ಸೊ ಬಿಸಿಲೇ ಎಲ್ಲ ಒಣಗಿಸೋಣ ಅಂತಂದರೆ ಸೊ ಸಾಂಬಾರು ಪುಡಿ ಬೇರೆ ಖಾಲಿ ಆಗ್ತಾಯಿದೆ. ಆ್ಯಂಡ್ ಫಿಯೋನೋ ಆಯಿಲ್ ಏನೋ ತೊಗೊಂಡು ಬಂದಿದ್ದಾರೆ ಹೊಸದಾಗಿ. ಕಡಲೆಕಾಯಿ ಎಣ್ಣೆ ಯೂಸ್ ಮಾಡ್ತಾಯಿದ್ವಿ ನಾವು, ಹಾರ್ಟಿಗೆ ಒಳ್ಳೆಯದು ಅಂತ. ಈ ಸಲ ಫಿಯೋನೋ ವೈಟಮಿನ್ ಪ್ರೊಟೆಕ್ಟ್ ಇದು ತೊಗೊಂಡು ಬಂದಿದ್ದಾರೆ, ನೋಡಬೇಕು ಹೇಗಿರುತ್ತೋ. ಆ್ಯಂಡ್ ಫ್ರೀಡಮ್ ಕೂಡ ಓಕೆ ಆಯಿಲ್ ಹಾಗೆ ತೇಲ್ತಾ ಇತ್ತು. ಹಾಗೆ ಕೆಲಸದ ಮೇಲೆ ನಾವು ಸ್ವಲ್ಪ ಬ್ಯಾಂಕಿಗೆ ಬಂದಿದ್ವಿ ಆ್ಯಂಡ್ ರಿನ್ಯೂ ಮಾಡಿಸ್ಕೊಳ್ಳೋಕ್ಕೆ ಗೋಲ್ಡ್ ಲೋನ್ ಇತ್ತು. ಈಗ RBI ನಾರ್ಮ್ಸಿಂದ ಏನೋ ರಿನ್ಯೂ ಮಾಡಲ್ಲ ಅಂತ ಇದ್ದರು. ಸೊ ಎಲ್ಲ ನೆಗೆಟಿವ್ಸ್ನೂ ಸ್ವಲ್ಪ ಹೇಗೆ ಪಾಸಿಟಿವ್ ಆಗಿ ಟರ್ನ್ ಮಾಡೋದಂತ ವಿ ಆರ್ ಥಿಂಕಿಂಗ್. ಆ್ಯಂಡ್ ಅಗೇನ್ ಕ್ಲೋಸ್ ಮಾಡಿ ಓಪನ್ ಮಾಡ್ಸೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ. ಎಸ್, ಹಾಗೆ ಅದನ್ನೆಲ್ಲ ಮುಗಿಸ್ಕೊಂಡು ಅಡುಗೆ ಮಾಡೋಕ್ಕಾಗಲಿಲ್ಲ. ಮಧ್ಯಾಹ್ನ ಅವನ್ನ ಸ್ಕೂಲಿಂದ ಪಿಕಪ್ ಮಾಡಿಕೊಂಡು ರಜತಾದ್ರಿ ಪ್ಯಾಲೇಸಿಗೆ ಬಂದು ಊಟ ಮಾಡ್ತಾಯಿದ್ದೀನಿ. ಸಿಂಪಲ್ಲಾಗಿ ಇಲ್ಲೇ ಮೆಟ್ರೋ ಇದೆ, ಸೊ ಮುಗಿಸ್ಕೊಂಡು ಹೊರಡೋಣ ಅಂತ.